चिदम्बरमठाधीशं सिद्धारूढयतीश्वरम् शिष्यप्रशिष्यरूपेण बोधकं गुरुमाश्रये यदङ्घ्रि कमलद्वन्द्वं तापत्रयनिवारणं शान्तैक्य पददन्दैवं सिद्धारूढमहं भजे सिद्धारूढमहं भजे सिद्धारूढमहं भजे। पूर्णमदः पूर्णमिदं पूर्णात् पूर्णमुदच्यते पूर्णस्य पूर्णमादाय पूर्णमेवावशिष्यते। ॐ शान्तिः शान्तिः शान्तिः। जयमङ्गलं जय नमः पार्वती। सद्गुरुनाथ महाराज की, भोला चामुंडेश्वरी, सकल साधु जय मंगलम जय नमः। ವರವೇ ಮೂರ್ಛೆಯ ನೊಂದಿಯಂತೆ ಪುರುಷನಿಗೆ ಮೃತಪಟ್ಟನೆಂಬುವ ದೊರೆಯಲು ಚಿತವೆಯಾದ ಕಾರಣ ಮತ್ತೆ ನೀಯ ಶುಭಂ ಪರಮ ಶಿವಯೋ ಈ ಸುಚಕ್ರವ ನಡೆಯುತ್ತಲ್ಲಿಗ ವೈರು ತುಂಬಿಸಿ ಪರದಿ ಬಂಧನ ಮಾಡಲಿ ಚೈತನ್ಯ ತಾನಲ್ಲ ಚೈತನ್ಯ ತಾನಲ್ಲ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತಂ ವಂದೇ ಭಗವಂತೌ ಪುನಃ ಪುನಃ. ಪರಮಪೂಜ್ಯ ಭಗವತ್ ಪೂಜ್ಯಪಾದ ಭಗವಾನ್ ಶಂಕರರ ಚರಣಾರವಿಂದಗಳನ್ನು ಹೃತ್ಕಮಲದಲ್ಲಿ ಧ್ಯಾನಿಸಿಕೊಂಡು ಶಂಕರರೇ ಆದಿಯಾಗಿ ಅಸ್ಮದಾಚಾರ್ಯ ಪರ್ಯಂತರ ಸಕಲ ಮಹಾತ್ಮರ ಚರಣಾರವಿಂದಗಳನ್ನು ಶಿರದಲ್ಲಿ ಹೊತ್ತು ಶಿವಸ್ವರೂಪಗಳೇ, ಶ್ರಾವಣ ಮಾಸದ ಈ ಪರ್ವಕಾಲದಲ್ಲಿ ಸಿದ್ಧಾರೂಢ ಭಾರತಿ ಚರಿತ್ರ ಕಲ್ಪಧರ್ಮವನ್ನು ಶ್ರವಣ ಮಾಡ್ತಾ ಇದ್ದೇವೆ. ನಿನ್ನಿನವರೆಗೆ ಶ್ರವಣ ಮಾಡಿದ್ದೇವೆ ವಾದಿಗಳ ವಾದ. ಪಂಚಕೋಶಗಳನ್ನು ಒಂದೊಂದನ್ನೇ ಆತ್ಮನೆಂಬುದಾಗಿ ನಿರ್ಣಯ ಮಾಡುವ ಪಂಡಿತರು ಚಿಂತಾಮಣಿ ಆಶ್ರಮದಲ್ಲಿ ಆನೆಗುಂದಿ ಮಹಾರಾಜನ ಸನ್ನಿಧಾನದಲ್ಲಿ ಸಮ್ಮಿಲಿತರಾಗಿದ್ದಾರೆ. ಒಬ್ಬರು ದೇಹವೇ ಆತ್ಮ ಅನ್ನುವಲ್ಲಿ ಅನ್ನಮಯ ಕೋಶವನ್ನು ಹೇಳಿದರು. ಇನ್ನೊಬ್ಬರು
ಪ್ರಾಣವೇ ಆತ್ಮ ಅನ್ನುವಲ್ಲಿ ಪ್ರಾಣಮಯ ಕೋಶವನ್ನು ಹೇಳಿದರು. ಇನ್ನೊಬ್ಬರು ಮನವೇ ಆತ್ಮ ಅಂತ ಹೇಳುವಲ್ಲಿ ಮನೋಮಯ ಕೋಶವನ್ನು ಹೇಳ್ತಾ ಇದ್ದಾರೆ. ಈ ಮನೋಮಯ ಕೋಶವನ್ನು ಹೇಳುವಾಗ ಮನಸ್ಸೇ ಆತ್ಮ ಅಂತ ಅವನು ನಿರ್ಣಯ ಮಾಡ್ತಾ ಇದ್ದ. ಯಾಕಂದ್ರೆ ಇಂದ್ರಿಯಾದಿಗಳು ಪ್ರಚೋದಿಸಲ್ಪಡಬೇಕಾದರೆ ಮನವೇ ಕಾರಣ. ಪ್ರತಿಯೊಂದಕ್ಕೂ ಮನಸ್ಸಿಲ್ಲ ಅಂದ್ರೆ ಯಾವ ಇಂದ್ರಿಯಗಳು ಯಾವ ಕಾರ್ಯವನ್ನು ಮಾಡಲಾರು. ಮುಂದೆ ಒಂದು ವಸ್ತು ಅದ ಅಂದ್ರೆ ಅದು ಕಣ್ಣಿಗೆ ಗೋಚರಿಸ್ತಾ ಇದ್ರೂ ಅದರ ಪರಿಚಯ ನಮಗಾಗುವುದಿಲ್ಲ. ಯಾಕಂದ್ರೆ ಮನಸ್ಸು ಅಲ್ಲಿ ಇಲ್ಲದೆ ಇರೋಣದ್ರಿಂದ. ಅಲ್ಲಿ ಲಕ್ಷ್ಯ ಇತ್ತು ಆ ವಸ್ತುವಿನ ಪ್ರಜ್ಞೆ ಆಗ್ತದೆ, ಆ ಲಕ್ಷ್ಯ ಇರಲಿಲ್ಲ ಆ ವಸ್ತುವಿನ ಪ್ರಜ್ಞೆ ಆಗುದು. ಊಟ ಮಾಡಕ್ಕೆ ಕೂತಿರ್ತಾನ, ಲಕ್ಷ್ಯ ಒಂದು ಕಡೆ ಇರ್ತದೆ, ಎಲ್ಲೋ ಅಂಗಡಿಯಾಗೋ ವ್ಯವಹಾರದಲ್ಲಿಯೋ ನೌಕರಿಯಲ್ಲಿಯೋ ಎಲ್ಲೋ ಇರ್ತದೆ. ಆದ್ರೆ ಅಡಿಗೆ ಹುಳಿ ಹೆಚ್ಚಾಗ್ಯದೋ ಖಾರ ಹೆಚ್ಚಾಗ್ಯದೋ ಏನು ಗೊತ್ತಾಗೋದು. ಹೆಂಗಾಗ್ಯದ್ರಿ ಅಂತ ಕೇಳಿದ್ರೆ ಯಾರಿಗೆ ಗೊತ್ತು, ನನ್ನ ಲಕ್ಷಣ ಇದ್ದಿಲ್ಲ, ಉಣ್ಬೇಕಂತ ಊಟ ಮಾಡೀನಿ ಅಂತ. ಇದರ ಅರ್ಥ ಏನು? ಎಲ್ಲಿ ಮನವೂ ಇಲ್ಲ ಅಲ್ಲಿ ಇಂದ್ರಿಯಗಳ ಕಾರ್ಯಗಳು ಇಲ್ಲ. ಆದ್ದರಿಂದ ಸರ್ವೇಂದ್ರಿಯಗಳಿಗೂ ಮನಸ್ಸು ಚೇತನಾಸ್ಪದವಾಗಿರೋಣದರಿಂದ ಮನಸ್ಸಿಗೆ ಆತ್ಮ ಅನ್ನಬೇಕು ಅಂತ ಮನೋಮಯ ವಿಜ್ಞಾನಿ ಇಲ್ಲಿ ಹೇಳ್ತಾ ಇದ್ದ. ಈ ಮನೋಮಯ ಕೋಶವನ್ನು ಹೇಳ್ತಾ ಹೇಳ್ತಾ ಮತ್ತೊಬ್ಬ ಹೇಳ್ದ, ಅಲ್ರಿ ಮನಸ್ಸು ಜರ್ ಆತ್ಮ ಆಗಿದ್ರೆ, ಮನಸ್ಸು ಜರ್ ಚೈತನ್ಯ ಆಗಿದ್ರೆ ಮನಸ್ಸನ್ನ ಬಂಧನ ಮಾಡಿ ಎಲ್ಲೋ ಇಡ್ತಾ ಇದ್ದಾರೆ ಯೋಗಿಗಳು. ಮತ್ತು ಮನಸ್ಸು ಇದ್ರೂ ಕೂಡ ಅದು ಚೇತನದಂತೆ ಕಾರ್ಯ ಮಾಡುವುದಿಲ್ಲ. ಯಾಕೆ ಮಾಡುವುದಿಲ್ಲ ಅಂದ್ರೆ ಮನಸ್ಸು ಆತ್ಮ ಅಲ್ಲ, ಮನಸ್ಸು ಚೈತನ್ಯ ಅಲ್ಲ. ಆದ್ದರಿಂದ ಈ ಮನೋಮಯ ಕೋಶವನ್ನು ಹೇಳ್ತಕ್ಕಂಥ ತತ್ವಜ್ಞಾನಿ ಪ್ರಾಣವೇ ಆತ್ಮ ಅನ್ನೋವನ್ನು ಬಹಳ ನಿಂದ ಮಾಡ್ತಾ ಇದ್ದಾನೆ. ಅಲ್ಲಪ್ಪ, ಪ್ರಾಣ ಆತ್ಮ ಅಂತ ಹೇಳವ್ ನೀನು. ಈಗ ಸ್ತ್ರೀ ಒಬ್ಬಕ್ಕೆ ಮಲ್ಕೊಂಡಿದ್ದಾಳ, ಗಾಢ ನಿದ್ರೆ ಹೆಚ್ಚದ, ಅಲ್ಲಿ ಪ್ರಾಣವೇ ಇಲ್ಲ. ಒಬ್ಬ ಕಳ್ಳ ಬಂದು ಮೂಗಿನೊಳಗೆ ನತ್ತು ಬಿಚ್ಚಿಕೊಂಡು ಹೋಗ್ತಾನೆ, ಅವಾಗ ನಿನ್ನ ಪ್ರಾಣ ಸುಮ್ಮನೆ ಅದ. ಆದ್ದರಿಂದ ಪ್ರಾಣವು ಆತ್ಮನಲ್ಲ ಅಂತೀವ. ಮನಸ್ಸೇ ಆತ್ಮ ಅಂತ ಸಾಧಿಸುತ್ತಿರುವಾಗ ಇನ್ನೊಬ್ಬ ವಿಜ್ಞಾನಿ ಮುಂದೆ ಬರ್ತಾನೆ, ಹಂಗಲ್ಲದು. ಮನಸ್ಸು ಆತ್ಮ ಆಗಲಾರದು. ಮನಸ್ಸು ಯಾಕೆ ಆತ್ಮ ಆಗಲಾರದು ಅಂತ ಕೇಳಿದ್ರೆ, ನನ್ನ ಮನಸ್ಸು ಸರಿ ಇದೆ, ನನ್ನ ಮನಸ್ಸು ಸರಿ ಇಲ್ಲ ಅಂತ ಹೇಳುವಲ್ಲಿ ನಾವು ಮನಸ್ಸಿಗಿಂತಲೂ ಭಿನ್ನರಾಗಿದ್ದೇವೆ. ಒಮ್ಮಂತೀವಿ ನೋಡಿ ನಾವು, ಯಾಕೋ ನಮ್ಮ ಮನಸ್ಸು ಸರಿ ಇಲ್ಲಪ್ಪ, ಸುಮ್ಮನೆ ಮಾತಾಡಬೇಡ. ಯಾಕೋ ಮಾತಾಡ್ಬೇಕು ಅನ್ನಂಗಾಗ್ಯದ, ಅದಕ್ಕೆ ಮಾತಾಡ್ತೀನಿ. ಇದರರ್ಥ ನನ್ನ ಮನಸ್ಸು ಸರಿ ಇಲ್ಲ, ನನ್ನ ಮನಸ್ಸು ಸರಿ ಅದ ಅಂತ ಹೇಳುವಲ್ಲಿ ನಾವು ಮನವನ್ನ ನನ್ನದು ಅಂತ ಹೇಳಿಕೊಳ್ಳುವಾಗ ಮನಸ್ಸಿಗಿಂತಲೂ ಕೂಡ ಭಿನ್ನವಾಗಿದ್ದೇವೆ ಎಂಬುದು ವೈದಾಂತಿಕ ವಿಚಾರ. ಅದಕ್ಕೆ ಹೇಳ್ತಾರವರು, ಸರಿಯುತ್ತಾಗಲೇ ಮುರದಿ ಮುಂದಕ್ಕೆ ಬರುತ್ತ ಬೌದ್ಧನು ನನ್ನ ಮತವನ್ವರವೆ ಕೇಳಿರಿ ಎಂದು ಸಭೆಯಲ್ಲಿ ಹೇಳತೊಡಗಿದನು. ನಿರುತವೆನ್ನಯ ಮನವು ದುಃಖದೊಳಿರುವ ಜಂಬುದರಿಂದ ಪದರಿಂ ಧರಿಸಿಕೊಳ್ಳಲಿ ಕರೆಯುವನು. ಬೇರರಲಿ ಕದು ಜಡವು, ರಲಿ ಕದು ಜಡವು. ನೋಡು, ಯಾವುದು ಅರಿಸಿಕೊಳ್ಳುತ್ತದೆಯೋ ಅದು ಅರಿಯುವವನಿಗಿಂತಲೂ ಭಿನ್ನವಾಗಿ, ಯಾವುದು ತಿಳಿಸಿಕೊಟ್ಟದೆ ಅದು ತಿಳಿಯುವ ವಸ್ತುವಿನಿಗಿಂತಲೂ ಭಿನ್ನವಾಗಿ. ಒಂದು ವಸ್ತುವನ್ನು ನಾವು ನೋಡಬೇಕಾದ್ರೆ ಆ ವಸ್ತುವಿಗಿಂತಲೂ ಭಿನ್ನವಾಗಿ ನೋಡವ ಬೇರೆ ಇದ್ದಾನೆ ಹೊರತಾಗಿ ನೋಡುವವನೇ ವಸ್ತು ಎಂದು ಆಗಲಾರ. ಆದ್ದರಿಂದ ನನ್ನ ಮಾತು ಕೇಳ್ರಿ, ಮನಸ್ಸು ಆತ್ಮ ಅಲ್ಲ, ಮನಸ್ಸು ಆತ್ಮ ಆಗಲಿಕ್ಕೆ ಬರುವುದಿಲ್ಲ.
ಆದ್ದರಿಂದ ಈ ಮನಸ್ಸನ್ನೂ ತಿಳಿಯುವ, ಮನಸ್ಸನ್ನೂ ಬೆಳಗುವ ಒಂದು ವಸ್ತು ಇದೆ, ಅದು ಆತ್ಮ. ಅದು ಯಾವುದು ಅಂತಂದ್ರೆ ಬುದ್ಧಿ. ಇದಕ್ಕೆ ವಿಜ್ಞಾನಮಯ ಕೋಶ ಅಂತ ಕರೀತಾ ಇದ್ದಾರೆ. ಮನೋಮಯ ಕೋಶವೇ ಆತ್ಮ ಅಂತ ಹೇಳುವವನಿಗಿಂತಲೂ ವಿಜ್ಞಾನಮಯ ಕೋಶವೇ ಆತ್ಮ ಅಂತ ಹೇಳುವವ ಮತ್ತೊಬ್ಬ ಮುಂದೆ ಬರ್ತಾನೆ, ಬುದ್ಧಿನ ಆತ್ಮ. ಯಾಕಂದ್ರೆ ಬೆಲ್ಲವನ್ನು ಮಧುರವನ್ನು ಎರಡೂ ಕೂಡಿಸಿ ನಾವು ಬೆಲ್ಲ ಅಂತ ಕರಿತೀವಿ. ಆ ಬೆಲ್ಲದೊಳಗಿನ ಮಧುರತ್ವವನ್ನು ಕಳೆದ್ವಿ ಅಂದ್ರೆ ಬೆಲ್ಲ ಎಂಬುದಕ್ಕೆ ಅಸ್ತಿತ್ವ ಹೇಗೆ ಉಳಿಯುವುದಿಲ್ಲೋ ಹಾಗೆ ನಿಮ್ಮ ಮನಸ್ಸು, ನಿಮ್ಮ ಪ್ರಾಣ, ನಿಮ್ಮ ಇಂದ್ರಿಯಗಳು, ನಿಮ್ಮ ದೇಹ ಇವೆಲ್ಲವೂ ಬುದ್ಧಿ ಎಂಬ ಮಧುರತ್ವದಿಂದ ಕೂಡಿಕೊಂಡವ. ಬುದ್ಧಿ ಒಂದಿರಲಿಲ್ಲ ಅಂದ್ರೆ ಮನಸ್ಸಿಗೂ ಏನು ಮಾಡ್ಲಿಕ್ಕೆ ಬರುವುದಿಲ್ಲ. ಮನಸ್ಸು ಸಂಕಲ್ಪ ಮಾಡ್ತದೆ, ನಿಶ್ಚಯ ಮಾಡ್ಲಿಕ್ಕೆ ಬರುವುದಿಲ್ಲ. ಅದಕ್ಕೆ ಬುದ್ಧಿ ನಿಶ್ಚಯ ಮಾಡ್ತದೆ. ಬುದ್ಧಿ ನಿಶ್ಚಯ ಮಾಡೋಣದರಿಂದ ಬುದ್ಧಿಯ ಪ್ರಕಾಶದಲ್ಲಿ ಮನಸ್ಸು ತನ್ನ ಕಾರ್ಯವನ್ನು ಮಾಡುತ್ತದೆ ಹೊರತು ಬುದ್ಧಿ ಇರಲಿಲ್ಲ ಅಂದ್ರೆ ಮನಸ್ಸಿಗೇನು ಮಾಡಕ್ಕಾಗ್ತಿರ್ಲಿಲ್ಲ. ಈಗ ಒಬ್ಬ ಕಮ್ಮಾರಿದ್ದಾನೆ, ಕಮ್ಮಾರ. ಅವನಿಗೆ ಸುತ್ತಿಗೆ, ಚಾಣ, ಇನ್ನಿತರ ಸಾಮಗ್ರಿಗಳು ಅನುಕೂಲವಾದಂತೆ ಇವು ಕರಣಾದಿಗಳು, ದೇಹಾದಿಗಳು, ಪ್ರಾಣಾದಿಗಳು, ಮನಸ್ಸು ಇವು ಎಲ್ಲವೂ ಬುದ್ಧಿಗೆ ಅಧೀನವಾಗಿದ್ದಾವೆ. ಬುದ್ಧಿಗೆ ಇರಬೇಕಾದ ಕರಣಗಳಿವು. ಇವು ವಿಚಾರ ಮಾಡಿದ್ದಾದ್ರೆ ಮನವು ಆತ್ಮನಲ್ಲ. ಕ್ಷಣಿಕ ವಿಜ್ಞಾನತಾಂ ಮನಕೊಡೆಯ ನೆನೆಸುತ್ತ ದೀಪದಂದದಿ ಬಿಡದೆ ಪೊಳೆಯುತ್ತ ಕ್ಷಣ ಕ್ಷಣಕ್ಕೆ ಜನಿ ಲಯಗಳಾಗುವವು. ಬುದ್ಧಿ ಒಂದು ಧಾರ ಅದು. ವೃತ್ತಿ 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 ಅಂತ ಕರೀತಾ ಇದ್ದಾರೆ. ಈಗ ಮನಸ್ಸು ಸುಮ್ಮನೆ ಇದ್ರೂ ಕೂಡ ಬುದ್ಧಿಯು ಮನಸ್ಸನ್ನ ಪ್ರಚೋದಿಸುತ್ತದೆ ವೃತ್ತಿಗಳ ದ್ವಾರ. ಈಗ ಸ್ವಲ್ಪ ನೋಡ್ರಿ, ಎಲ್ಲೋ ಒಂದು ಬೋರ್ ನೋಡಿದ್ವಿ, ಒಂದು ಕೆಲಸ ಆಗ್ಬೇಕಾದ್ರೆ ಎಷ್ಟು ಸಾಮಗ್ರಿ ಕೊಡ್ತಾವ ನೋಡ್ರಿ. ಒಂದು ಸಿನಿಮಾದ ಬೋರ್ ನೋಡ್ರಿ ಅಂತ ತಿಳ್ಕೊಟ್ರಿ. ಸಿನಿಮಾದ ಬೋರ್ ನೋಡಿದ್ರು, ನೋಡಿದ್ಯಾವುದು ಕಣ್ಣು. ಕಣ್ಣು ತಿಳಿತು, ಇವತ್ತು ಇಂಥ ಸಿನಿಮಾ ಅದ, ಇಷ್ಟಕ್ಕೆ ಮುಗಿಲಿಲ್ಲ ಕಾರ್ಯ. ಮನಸ್ಸೇನು ಸಂಕಲ್ಪ ಮಾಡ್ತದೆ, ಚಲೋ ಅದಂದ್ಮೇಲೆ ಹೋದ್ರೆ ಹೆಂಗಾದೀತು ಅಂತ. ಹೋದ್ರೆ ಹೆಂಗಾದೀತು ಇದು ಮನುಷ್ಯನ ಕಾರ್ಯ. ಹೋದ್ರೆ ಹೆಂಗಾದೀತು ಅನ್ನೋದ್ರೊಳಗೆ ಬುದ್ಧಿ ವಿಚಾರ ಮಾಡ್ತದೆ, ಹೋಗೇ ಬಿಡಬೇಕು. ಬುದ್ಧಿ ನಿರ್ಣಯ ಮಾಡಿ ಹೋಗಬೇಕು ಅಂತ ನಿಶ್ಚಯಕ್ಕೆ ಬಂತು. ಹೋಗಬೇಕಂತ ನಿಶ್ಚಯಕ್ಕೆ ಬಂದ ಮೇಲೆ ಕೆಲಸ ಮುಗಿತಲ್ಲಿ, ಆರ್ಡರ್ ಶುರು. ಬುದ್ಧಿ ಮನಸ್ಸು ಹೇಳ್ತದೆ, ಮನಸ್ಸು ಇಂದ್ರಿಯಗಳನ್ನ ಪ್ರಚೋದನೆ ಮಾಡ್ತದೆ. ಯಾವಾಗ ಹೋಗೋದು? ಈಗ ಮಧ್ಯಾಹ್ನ ಹೋಗ್ಬಿಡುದು. ಅದು ಮನಸ್ಸಂತೂ ದುಡ್ಡಿಲ್ಲಲ್ಲ, ನಿಮ್ಮಪ್ಪನ ಕಿಶದ ಕೈ ಹಾಕಲ್ಲ. ವಿಚಾರ ಮಾಡ್ತಾವ್ರಿ. ಒಂದು ಕೆಲಸ ಆಗ್ಬೇಕಾದ್ರೆ ಸುಮ್ಮನೆ ಆಗೋದಿಲ್ಲ. ಈ ದೇಹ ದೊಡ್ಡ ಯಂತ್ರ, ಇದು ದೊಡ್ಡ ಕಂಪ್ಯೂಟರ್, ಇದು ಸಣ್ಣ ಕೆಲಸ ಇಲ್ಲ ಇದ್ರೊಳಗೆ. ಆಯ್ತು, ಹಾಕಂಡು ಕೂಡಲೇ ಕೈ ತಯಾರಾತ. ಅದು ಕೈ ಕೆಲಸ ಆಗೋದಿಲ್ಲ. ಕಾಲು ಕರ್ಕೊಂಡು ಹೋಗ್ಬೇಕಲ್ಲಿ ತನಕ. ಅದು ಹೆಂಗ್ ಕರ್ಕೊಂಡು ಹೋಗ್ಬೇಕು? ಅವರಪ್ಪ ಮಲ್ಕೊಂಡಾನ, ಕೋಟ್ ಬಿಚ್ಚಿ ಹಾಕ್ಯಾನ, ಸಪ್ಪಳಾಗಬಾರ್ದಲ್ಲ. ಇದನ್ನ ಆರ್ಡರ್ ಮಾಡಿದವ್ರು ಯಾರು? ಸರ ಸಾವಕಾಶ 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 ಹೋಗುದ್ರೊಳಗ ಮೆಲ್ಲಕ ಹೋಗಿ ಕಾಲ ಆ ಜಗಕ್ಕೆ ನಿಂತ ಮೇಲೆ ಕೈ ಆ ಕಾರ್ಯ ಮಾಡ್ತಾರೆ. ಕೈ ಆ ಕಾರ್ಯ ಮಾಡಿದ ಮೇಲೆ ಮನಸ್ಸಿಗೆ ಸಂತೋಷ, ಬಾದ್ದರ್ ಚಲೋ ಕೆಲಸ ಮಾಡಿದೆ, ನಡಿ ಹೋಗು ಅನ್ನೋದ್ರೊಳಗನ ಕಾಲು ಸ್ವಲ್ಪ ಎಚ್ಚರ ತಪ್ಪಿ ಅವರಪ್ಪನ ತಲೆ ಮೇಗಿತ್ತು. ಪರಿಣಾಮ ಏನು? ಬುದ್ಧಿ ಅಂತೂ ಕಡಿಸಿದೆಲ್ಲ ಕಡಿಸಿ ಅವರಪ್ಪದ ಹಾಕಿ ಹೊಡೆದ. ಪೆಟ್ಟು ತಿಂದದ್ದಾವುದು ಶರೀರ, ಪೆಟ್ಟು ತಿಂದದ್ದು ಶರೀರ. ಅವ ಆರಾಮದ ನೋಡಿ ಹ್ಯಾಂಗ ಮಾಡಿ ಹೋಗನ್ ಕೂಡಲೇ ಎದ್ದು ಬಿಡುದನ್ ಭಂಗ. ಇಷ್ಟು ಪ್ರತಿನಿತ್ಯವೂ
ಪ್ರತಿ ಕ್ಷಣದಲ್ಲಿಯೂ ಕೂಡ ದೇಹದ ಆಂತರ್ಯದಲ್ಲಿ ವ್ಯವಹಾರ ನಡೆದಿದೆ. ಇವೆಲ್ಲವಕ್ಕೂ ಕಾರಣ ಬುದ್ಧಿಯೇ ಅಂತಾನೆ ವಿಜ್ಞಾನವಾದಿ. ಒಂದು ಸರಿತು ಮತ್ತೊಂದು ಬರ್ತದೆ. ಈಗ ಅಲ್ಲೋ ಮುಂಜಾನೆ ಹಂಗೆ ಮಾತಾಡಿದ್ವಿ, ಈಗ ಹಿಂಗೆ ಮಾತಾಡ್ತಿದ್ವಿ, ಇದೇ ನಿನ್ನ ಬುದ್ಧಿ ಹೋತದು, ನಿಮ್ಮ ಅನುಭವ ಇದು. ಒಮ್ಮಿದ್ದ ಬುದ್ಧಿ ಮತ್ತೊಮ್ಮಿರುವುದಿಲ್ಲ, ಒಮ್ಮಿದ್ದ ಬುದ್ಧಿ ಮತ್ತೊಮ್ಮಿರುವುದಿಲ್ಲ, ಒಂದು ಕ್ಷಣಕ್ಕಿದ್ದ ಬುದ್ಧಿ ಮತ್ತೊಂದು ಕ್ಷಣಕ್ಕಿರುವುದಿಲ್ಲ. ಬುದ್ಧಿ ಸರಿತಾ ಹೋಗ್ತದೆ. ಕ್ಷಣ ಕ್ಷಣಕ್ಕೂ ಕೂಡ ಈ ವೃತ್ತಿಗಳು ಬದಲಾವಣೆ ಆಗ್ತಾ ಇದ್ದಾವೆ. ಇದಕ್ಕೆ ಪ್ರವೃತ್ತಿ ವಿಜ್ಞಾನಧಾರ ಅಂತ ಕರಿತಾ ಇದ್ದಾರೆ. ಪ್ರವೃತ್ತಿ ವಿಜ್ಞಾನಧಾರ ಅಂತಂದ್ರೆ ಕ್ಷಣ ಕ್ಷಣಕ್ಕೂ ಕೂಡ ಯಾವುದೋ ವಿಷಯದಲ್ಲಿ ಪ್ರವೃತ್ತವಾಗ್ತಕ್ಕಂಥ ಈ ಬುದ್ಧಿಯ ಅನೇಕ ತುಕಡಿಗಳು ವೃತ್ತಿಯಾಕಾರವಾಗಿ ಬರುತ್ತಾ ಇರ್ತಾವಪ್ಪ. ಇಲ್ಲೇ ವಿಚಾರ ಮಾಡಿದ್ದಾದ್ರೆ ಮನ್ನಿಸುವುದು ಪ್ರವೃತ್ತಿ ಎಂತಲೂ ನನ್ನೆಯಿಂದಲೇ ಎರಡು ನಾಮವು ನ್ಯೂನಮಿಲ್ಲದೆ ಬುದ್ಧಿ ಆಲಯ ಮನವದೇ ಪ್ರವೃತ್ತಿ. ಆ ಬುದ್ಧಿಯಿಂದಲೇ ಮನಸ್ಸು ವಿಷಯದಲ್ಲಿ ಪ್ರವೃತ್ತವಾಗುತ್ತಿರುತ್ತದೆ. ಸ್ವಂತಂತೂ ಮನಸ್ಸಿಗೆ ಏನು ಮಾಡ್ಲಿಕ್ಕೆ ಬರುವುದಿಲ್ಲ. ಸುಮ್ಮನೆ ಸಂಕಲ್ಪ ಮಾಡ್ತದೆ ಅದು. ಹಿಂಗಾದ್ರೆ ಹಂಗಾದೀತು, ಹಂಗಾದ್ರೆ ಹಂಗಾದೀತು, ಈಗ ಕಾಶಿಗೆ ಹೋದ್ರೆ ಹಂಗಾದೀತಪ್ಪ, ಚಲೋ ಆಗ್ತದೆ, ಕಾಶಿಗೆ ಹೋಗ್ಬೇಕು, ಅಲ್ಲಿ ವಿಶ್ವನಾಥನ ನೋಡ್ಬೇಕು, ಗಂಗಾ ಸ್ನಾನ ಮಾಡಬೇಕು ಅಂತದ್ದು ಪ್ರಚೋದನೆ ಇಲ್ಲ ಅದಕ್ಕೆ. ಅದು ಹಂಗಂದಾಗ ಹೋಗುನ್ ನಡಿ ಅಂತ ಹೇಳುವ ಬುದ್ಧಿಯ ಪ್ರಚೋದನೆ ಇಲ್ಲ ಅಂದ್ರೆ ಮನಸ್ಸು ಅದು ಏನು ಮಾಡ್ಲಿಕ್ಕೆ ಸಿಕ್ಕಿಲ್ಲ. ಸಂಕಲ್ಪ ವಿಕಲ್ಪಾತ್ಮಕ ವೃತ್ತಿ ಮನಃ. ಸಂಕಲ್ಪ ವಿಕಲ್ಪಾತ್ಮಕ ವೃತ್ತಿಯೇ ಮನಸ್ಸು, ನಿಶ್ಚಯಾತ್ಮಕ ವೃತ್ತಿಯೇ ಬುದ್ಧಿ ಅಂತ ಹೇಳಿಸ್ಬಿಟ್ರೆ. ಅದಕ್ಕಂತಾರೆ ಭಾನುವಿನ ಚರ ಕ್ಷಣಿಕವರವೇ ಜ್ಞಾನರೂಪ ಸುಬುದ್ಧಿ ಎಂಬುದು ತಾನೇ ಆತ್ಮಳು ಸ್ವಪ್ರಕಾಶನು ನಮ್ಮೊಳಿಂತಿರಲು ಜ್ಞಾನವೊಮ್ಮೇನ್ ಬೆಳಕುಮಿಲ್ಲದ ಹೀನವಾಮನ ಆತ್ಮವಲ್ಲವು ತಾನು ಕೇಳುವುದು ಸತ್ಯನಿಯುವುದೈ ಎಂದನ ಬೌದ್ಧ. ಬೌದ್ಧ ಬುದ್ಧಯತಿ ಪ್ರಮಾಣ ಸ್ಫುಟವಾಹ ಕರ್ತೇತಿ ನೈಯಾಯಿಕ. ಇವ ಯಾರು? ಬೌದ್ಧ ಮತವಾದಿ. ವಿಜ್ಞಾನವೇ ಕೋಶವೇ ಆತ್ಮ ಅಂತ ಹೇಳುವುದು ಬೌದ್ಧ ಮತದ ಒಂದು ಆದರ್ಶ. ಅದಕ್ಕಂತ ನಾವ ಆತ್ಮನು ಸ್ವಪ್ರಕಾಶನು ಅಂತೇನಂತೀರಿ. ಬುದ್ಧಿಯು ಸ್ವಪ್ರಕಾಶಾತ್ಮಕವಿರೋಣದರಿಂದ ಬುದ್ಧಿಯ ಹೊರತಾಗಿ ಆತ್ಮ ಎಂಬ ಶಬ್ದಕ್ಕೆ ಬ್ಯಾರೆ ಅರ್ಥ ಇಲ್ಲ. ಆದ್ದರಿಂದ ಬುದ್ಧಿಯೇ ಆತ್ಮ ಅಂತ ಹೇಳಿ ಅವ ನಿರ್ಣಯ ಮಾಡ್ತಾ ಇದ್ದ. ಇನ್ನೊಬ್ಬ ಬಂದ, ಸ್ವಲ್ಪ ತಡಿತಮ್ಮ, ಬುದ್ಧಿನೇ ಹೆಂಗ ಆತ್ಮ ಅಂತಿದಪ್ಪ? ನನ್ನ ಬುದ್ಧಿ ಮಾಂದ್ಯವಾಗಿದೆ, ನನ್ನ ಬುದ್ಧಿ ತೀಕ್ಷ್ಣವಾಗಿದೆ, ನನಗಷ್ಟು ಬುದ್ಧಿ ಇಲ್ಲೇನು, ನನ್ನ ಬುದ್ಧಿ ಈಗ ಸರಿ ಇಲ್ಲ, ನನ್ನ ಬುದ್ಧಿ ಬಹಳ ಪ್ರಕೋಪ ಹಾಕ್ಯದ ಅಂತ ಹೇಳುವಲ್ಲಿ ಬುದ್ಧಿಯನ್ನರಿಯುವವ ನೀನು ಯಾರು? ಅರಿಸಿಕೊಳ್ಳುವುದು ಜಡ, ಅರಿಯುವುದು ಚೈತನ್ಯ. ಜಡಕ್ಕೆ ಅರಿಲಿಕ್ಕೆ ಬರುವುದಿಲ್ಲ, ಚೈತನ್ಯಕ್ಕೆ ಅರಿಸಿಕೊಳ್ಳಿಕ್ಕೆ ಬರುವುದಿಲ್ಲ. ಜಡವನ್ನು ಚೇತನವು ಅರಿಯುತ್ತದೆ. ಆದ್ದರಿಂದ ಅರಿಸಿಕೊಳ್ಳುವುದು ಜಡ, ಅರಿಯುವುದು ಚೇತನವಾದ್ದರಿಂದ ಬುದ್ಧಿಯು ಅರಿಸಿಕೊಳ್ಳುತ್ತದೆ. ಆದ್ದರಿಂದ ಬುದ್ಧಿಯು ಚೇತನವಾಗಲಾರದು. ಮತ್ತ ಇನ್ನೊಂದು ದೃಷ್ಟಿಯಿಂದ ಹೇಳ್ತಾರವರು, ಹಿಂದೆ ಅನುಭವಿಸುವುದನ್ನು ವಿಂದು ಪೇಳುವರೆಲ್ಲರೊಮ್ಮೆ ನಿಂದು ಪಟ್ಟಿಹ ಸಾಲ ಕೊಳ್ಳುವರು ಮುಂದೆ ಇರಲು. ಹಿಂದಿನ ಅನುಭವ ಎನ್ನ ಸ್ಮರಣೆಗೆ ತಂದು ನಿಖಿಲರು ಬೇಳಲಾತ್ಮನು ಕುಂದು ಕೊಂಡುವ ಚಳಿಕನಲ್ಲವು ತಿಳಿದು ನೀ ನೋಡೆ, ತಿಳಿದು ನೀ ನೋಡೆ.
ಸ್ಮರಣೆಯು ನಾಶವಾದರೆ ಸಾರ್ವಭೌಮನು ಪಿತನು ಮಾತೆಯು ಸಹಬಾಳ್ವೆಯು ಸತಿಯು ಮಕ್ಕಳು ಮೋಕ್ಷ ಸಾಧನವು ಸರ್ವವು ತಾಂ ತಿಳಿಯದೆ ನೆರೆ ಸರ್ವರೊಳಗೆ ಅನವಸ್ಥೆಯನಪ್ಪುವ ದುರ್ವಿಯೊಳಗಿಂತಿರಲು ತವ ಮತ ಹಾಸ್ಯಕರವೆಂದ. ಕೇಳು, ಬುದ್ಧಿ ಹಿಂದಿಂದು ಈಗಿಲ್ಲ, ಹಿಂದಿಂದು ಮುಂದಿಡುವುದಿಲ್ಲ. ಆಗ ನೆನಪುಳಿತದು. ಸಣ್ಣವಿದ್ದಾಗ ಹಿಂಗಾಗಿತ್ತು, ಈಗ ಹಿಂಗಾತು, ಮುಂದೆ ಹ್ಯಾಂಗೋ ಏನೋ. ಸ್ಮರಣೆ ನಾಶ ಆದ್ರೆ, ಸ್ಮರಣೆ ನಾಶ ಆಗಿತ್ತು ಅಂತಂದ್ರೆ ಏನು ಗುರ್ತಿಡಕ್ಕೆ ಬರುವುದು. ಈಗ ಒಬ್ಬನ ಬುದ್ಧಿ ಭ್ರಮಣೆಯಾಗಿತ್ತು ಅಂತ ತಿಳ್ಕೊಡ್ರಿ, ಬುದ್ಧಿ ಸ್ಮರಣೆ ನಾಶ ಆಗಿತ್ತು ಅಂತ ತಿಳ್ಕೊಡ್ರಿ. ಅವನ ಮುಂದೆ ಅವ್ರ ಅಪ್ಪ ಹೋಗಿ ನಾ ಯಾರಪ್ಪ ಕೇಳ್ತಾನೆ, ನನಗೆ ಗೊತ್ತಿಲ್ಪ ಅಂತ. ಯಾರನ್ನ ಯಾರು ಹೋಗೋ ನೀನು, ಅವರೋ ಹೋಗಿ ಮುಂದೆ ನಿಲ್ಲಿ, ನಾನು ಯಾರಪ್ಪ ಅಂದ್ರೆ ನನಗೇನು ಗೊತ್ತಿಲ್ಲ ಅಂತ. ಯಾಕಂದ್ರೆ ಬುದ್ಧಿ ಭ್ರಮಣೆಯಾಗಿದೆ, ಬುದ್ಧಿ ಹೋಗ್ಯದ. ಇನ್ನು ಕೆಲವರಿಗೆ ಏನಾಗ್ತದೆ, ಎಷ್ಟೋ ದಿವಸದ ವಿಷಯ ನಡೆದಿದ್ರು ಕೂಡ ಆ ಬುದ್ಧಿಯ ಸ್ಮೃತಿ ಉಳಿದಿರ್ತದೆ. ಆಗ ಅವರು ಎಲ್ಲವನ್ನೂ ನೆನಪಿಟ್ಟುಕೊಳ್ಳಬಲ್ಲರು, ಎಲ್ಲವನ್ನೂ ಹೇಳಬಲ್ಲರು. ಪರಂತು ಪೂರ್ವ ಸ್ಮರಣೆಯು ನಾಶವಾದರೆ, ಅಕಸ್ಮಾತ್ ಪೂರ್ವ ಸ್ಮರಣ ನಾಶ ಆತು ಅಂತಂದ್ರೆ ಇವೆಲ್ಲವೂ ತಿಳಿದ ಹೋಗ್ತಾ ಇದ್ದಾವ. ಆದ್ದರಿಂದ ಬುದ್ಧಿ ಒಮ್ಮೊಮ್ಮೆ ಚಲೋ ಇರ್ತದೆ, ಬುದ್ಧಿ ಒಮ್ಮೊಮ್ಮೆ ಭ್ರಮಿತ ಆಗ್ತದೆ, ಬುದ್ಧಿ ಒಮ್ಮೊಮ್ಮೆ ಚಲೋ ನಿಶ್ಚಯ ಮಾಡ್ತದೆ, ಬುದ್ಧಿ ಒಮ್ಮೊಮ್ಮೆ ಅರಿಸಿಗೊಳ್ತದೆ, ತಾನು ಎಲ್ಲವನ್ನು ಅರಿತದೆ. ಅಂದಾಗಾದ್ರೂ ಕೂಡ ತಿಳಿಸಿಕೊಳ್ಳುತ್ತದೆ ಅಂದ ಪಕ್ಷದಲ್ಲಿ ಬುದ್ಧಿಗೆ ಆತ್ಮ ಅನ್ಲಿಕ್ಕೆ ಬರುವುದು. ಯಾಕಂದ್ರೆ ಆತ್ಮನ ಲಕ್ಷಣ ಏನು? ಎಲ್ಲವನ್ನೂ ತಾ ತಿಳಿದು, ಎಲ್ಲವನ್ನೂ ತಾ ಬೆಳಗಿ, ತಾನಾವುದರಿಂದಲೂ ಬೆಳಗಿಸಿಕೊಳ್ಳದ ವಸ್ತು ಯಾವುದೋ ಅದು ಆತ್ಮ. ಕೇಳು, ಆತ್ಮನಿದ್ರೂ ಕೂಡ ಹೆಂಗದನಪ್ಪ, ನಾ ಜಡಸು ಚೇತನ ರೂಪದಿಂದ ಬೇಡವೆ ನಿಂತೆನಲು ಅವಂತಾನೆ. ಆತ್ಮನು ಅದಾನಪ್ಪ ಅಂದ್ರೂ ಕೂಡ ಸುಷುಪ್ತಾವಸ್ಥೆಯಲ್ಲಿ ನೋಡಿರ್ಬೇಕಾದ್ರೆ ನೀವು, ಸುಷುಪ್ತಾವಸ್ಥೆಯಲ್ಲಿ ನಿದ್ರೆ ಮಾಡಿರ್ತಕ್ಕಂಥ ಪುರುಷ ಎದ್ದ ಮೇಲೆ ನಾನು ಏನನ್ನೂ ತಿಳಿಯಲಾರೆ, ಏನನ್ನೂ ತಿಳಿಯಲಿಲ್ಲ ಅಂತ. ನಾ ಬಂದಿದ್ದೆ, ನೀ ಮಲ್ಕೊಂಡಿದ್ದೆ, ನಿದ್ದೆ ಎತ್ತಿತ್ತು, ನಾನು ಹಂಗ ಹೋದೆ ಅಂದ ಕೂಡಲೇ ನನಗೇನು ಗೊತ್ತಿಲ್ಲ. ಗೊತ್ತಿಲ್ಲ ಅನ್ನೋಲ್ಲಿ ಏನಂತಾರಿಲ್ಲೇ, ಜಡನು ಚೇತನನು ಎರಡು ಲಕ್ಷಣದವರು. ಏನೂ ತಿಳಿಯಲಿಲ್ಲ, ಏನೂ ತಿಳಿಯಲಿಲ್ಲ ಅಂತ ಹೇಳುವಲ್ಲಿ ಇಲ್ಲೇ ಅವ ಚೇತನ ಆಗ್ಯಾನಂತ, ನಿದ್ರಿ ಜಡ ಆಗ್ಯದಂತ. ಏನೂ ತಿಳಿಯಲಿಲ್ಲ ಅನ್ನುವಲ್ಲಿ ಚೇತನ ಜಡ ಎರಡು ಭಾಗವಾಗಿ ಕಾಣುತ್ತಿದ್ದಾನೆ. ಆದರೆ ಈ ಜಡ ಮತ್ತು ಚೇತನ ಇವೆರಡರ ಒಳಗೂ ಹೊರಗೂ ವಿಚಾರ ಮಾಡಿದ್ದಾದ್ರೆ ಯಾವನು ತುಂಬಿಕೊಂಡಿದ್ದಾನೋ ಅವನು ಆತ್ಮ. ಆತ್ಮನು ಆಕಾಶದಂತೆ ಇದ್ದಾನೆ ಅಂತ. ಆತ್ಮನು ಆಕಾಶದಂತೆ ಇದ್ದಾನೆ, ಅವನಿಗೆ ಮತ್ತೊಂದು ಲಕ್ಷಣ ಕೊಡ್ಲಿಕ್ಕೆ ಬರುವುದಿಲ್ಲ. ಆತ್ಮನು ಆಕಾಶದಂತಿರೋಣದರಿಂದ ಶೂನ್ಯಕ್ಕೆ ಆತ್ಮ ಅನ್ನಬೇಕು ಅಂತ. ಇವು ಯಾರು? ಶೂನ್ಯವಾದಿ. ಶೂನ್ಯವಾದಿ ಅಂದ ಕೂಡಲೇ ಅದಕ್ಕೊಬ್ಬರಂದ್ರು, ಏನ್ ಹುಸ್ತನದ ನೀವು ಅನ್ನೋ. ಶೂನ್ಯವಾತ್ಮನಲ್ಲ, ಶೂನ್ಯವಾತ್ಮವಾಗಲಾರದು. ಈ ವಿಧಾನ ವಿಚಾರ ಮಾಡ್ಕೊಂತ ಹೋದ್ರಿ ಅಂತಂದ್ರೆ ಪೃಥ್ವಿ, ಆಫ್, ತೇಜ್, ವಾಯು, ಆಕಾಶ, ಈ ಪಂಚಮಹಾಭೂತಗಳು ನಾಲ್ಕು ಯಾವುದರಲ್ಲಿ ಆಶ್ರಯ ಪಡ್ಕೊಂಡಿದ್ದಾವಪ್ಪ? ಆಕಾಶದಲ್ಲಿ. ಐದನೇ ಭೂತ ಅದು. ಈ ಆಕಾಶದಲ್ಲಿ ಅವಕಾಶ ಪಡೆದಿರತಕ್ಕಂಥ ಉಳಿದ ನಾಲ್ಕು ಭೂತಗಳು ಅದರ ಆಶ್ರಯದಲ್ಲಿ ಕಾರ್ಯ ಮಾಡ್ತಾ ಇದ್ದಾವಂತ ತಿಳ್ಕೊಳ್ಳು. ಆಕಾಶವು ಎದರಲ್ಲಿ ಅವಕಾಶ ಪಡೆದಿದೆ? ಆಕಾಶವನ್ನು ಈ ಭೂತ ಏನನ್ನು ಆಶ್ರಯಿಸಿಕೊಂಡಿದೆ ಅಂತ ಕೇಳಿದ್ರೆ ಅದು ಶೂನ್ಯ ಅಂತ ಕೆಲವರ ವಾದ. ಅದಕ್ಕೆ ವೇದಾಂತ ಹೇಳ್ತಾನೊಬ್ಬವ, ಆನಂದಮಯ ಕೋಶ ಪ್ರಜ್ಞೆ ಉಳ್ಳವ, ಶೂನ್ಯ ಆತ್ಮ ಅಲ್ಲ.
ಶೂನ್ಯ ಆತ್ಮ ಅಲ್ಲ. ಯಾಕಲ್ಲ ಅಂತ ಕೇಳಿದ್ರೆ, ಶೂನ್ಯ ಅಂತ ಶಬ್ದವನ್ನ ನೀ ಹೇಳಬೇಕಾದ್ರೆ ತಿಳಿದು ಹೇಳಿದೆಯೋ ತಿಳಿಯದೆ ಹೇಳಿದೆಯೋ? ಇದು ಶೂನ್ಯ. ಇದು ಶೂನ್ಯ ಅಂತಂದ್ರೆ ಶೂನ್ಯವನ್ನು ಅರಿಯಬೇಕಾಯಿತಿಲ್ಲ. ಶೂನ್ಯವನ್ನು ಅರಿತವನು ನೀನು ಯಾರು? ಒಂದು ಮನೆ ಮುಂದೆ ಹೋದೆ, ಯಾರದಿರಿ ಒಳಗ ಕೇಳಿ, ಯಾರದಿರಿ ಒಳಗ ಅಂದ ಕೂಡಲೇ ಒಳಗಿಂದ ಒಂದು ಧ್ವನಿ ಬಂತು, ಯಾರು ಇಲ್ಲ ಬರ್ರಿ. ಈಗ ಯಾರು ಅದಾರನ್ನೋ ಇಲ್ಲನ್ನೋ? ಯಾರು ಇಲ್ಲ ಬರ್ರಿ, ಯಾರು ಇಲ್ಲ ಬರ್ರಿ ಅನ್ನೋರು ಒಬ್ರು ಅದಾರಿಲ್ಲ? ಏನ್ ಯಾರೂ ಇಲ್ಲ? ಯಾರೂ ಇಲ್ಲ. ಯಾರೂ ಇಲ್ಲ ಬರ್ರಿ ಅನ್ನೋರೊಬ್ರು ಅದಾರ. ಶೂನ್ಯ, ಏನೂ ಇಲ್ಲ. ಏನೂ ಇಲ್ಲ ಅನ್ನೋ ಒಬ್ಬವ ಅದ. ಶೂನ್ಯವನ್ನು ಯಾವನು ತಿಳಿಯುತ್ತಿದ್ದಾನೆಯೋ, ತಿಳಿಸಿಕೊಳ್ಳುವುದರಿಂದ ಶೂನ್ಯ ತಿಳಿಯುವುದರಿಂದ ಶೂನ್ಯ ತಿಳಿಸಿಕೊಳ್ಳುತ್ತದೆ. ಆದ್ದರಿಂದ ಶೂನ್ಯವು ಆತ್ಮನಲ್ಲ. ವಿಚಾರ ಮಾಡು. ಶೂನ್ಯವನ್ನು ಎದರಿಂದ ಅನುಭವಿಸಿದ್ದೀನಿ ಕೇಳ್ತಾರೋ? ನೀನು ಯಾವುದರಿಂದ ಮಿಗೆಯ ಶೂನ್ಯವನ್ನು ಕವಿರುವಿಯೋ, ತಾನದೇ ಆತ್ಮ ನಿಜವೆಂಬುವುದು ತಿಳಿ. ಮತ್ತೆ ಶೂನ್ಯದಂ ಬೇರಾಗಿ ಇರುತ್ತೀಯ ಹಾನಿರದ ಆತ್ಮಗಳು ಮನವರು ತಾನು ಸಲ ಸಂಯೋಗ ಮಾಡಲು ಜ್ಞಾನ ಪುಟ್ಟುವುದು. ಜ್ಞಾನ ಪುಟ್ಟುವುದು. ಜ್ಞಾನವೇ ಆತ್ಮ ಅಂತ ಒಬ್ಬವಂತ. ಅದು ವಿಜ್ಞಾನಮಯ ಕೋಶ, ಆನಂದಮಯ ಕೋಶ. ಕೇಳಿ ವಿಚಾರ ಮಾಡು. ಶೂನ್ಯವನ್ನ ಯಾವುದರಿಂದ ಅನುಭವಿಸಿರುವೆಯೋ ಅದು ಆತ್ಮ. ತಿಳಿತಿಲ್ಲ? ಶೂನ್ಯ ಅಂತ ಯಾವುದರಿಂದ ತಿಳಿದಿ ಆ ತಿಳುವಳಿಕೆ ಆತ್ಮ. ಆ ತಿಳುವಳಿಕೆಯಿಂದ ಭಿನ್ನವಾಗಿದ್ದು ಶೂನ್ಯ. ಅದು ತಿಳಿದು ಇದು ಗೋಡೆ ಅಂತ ತಿಳಿಬೇಕಾದ್ರೆ ಇದು ಗೋಡೆ ಎಂಬುದನ್ನು ಯಾವುದು ತಿಳಿಯಿತು? ಪ್ರತಿಯೊಂದರಿಗೂ ತ್ರಿಪುಟಿಯವು. ಒಂದು ಜ್ಞಾತೃ, ಒಂದು ಜ್ಞಾನ, ಒಂದು ಜ್ಞೇಯ. ಒಂದು ತಿಳಿಯುವುದು, ಒಂದು ತಿಳಿಸಿಕೊಳ್ಳುವುದು, ಒಂದು ತಿಳಿದಿದ್ದನ್ನು ಅರಿಯುವುದು. ಮೂರಕ್ಕೆ ತ್ರಿಪುಟಿ ಅಂತ ಕರೀತಾ ಇದ್ದಾರೆ. ಪುಸ್ತಕ ನೋಡಿಸುವಂತು, ಕಣ್ಣು ನೋಡಿತು. ಇವರೆಲ್ಲರ ಮಧ್ಯದಲ್ಲಿ ಇದು ಪುಸ್ತಕ ಎಂಬುವ ಜ್ಞಾನ ಒಂದು ಇದನ್ನು ತಿಳಿತು. ಹಿಂಗ ತ್ರಿಪುಟಿಗಳಿದ್ದ. ಶೂನ್ಯವು ಆತ್ಮ ಅನ್ನುವಲ್ಲಿ ಶೂನ್ಯವನ್ನು ನೋಡುವವ, ಶೂನ್ಯ ನೋಡುವೊಬ್ಬವ, ಶೂನ್ಯ ಒಂದು. ಇದು ಶೂನ್ಯ ಅಂತ ತಿಳಿಯುವ ಒಬ್ಬವನ. ಶೂನ್ಯ ಅಂತ ಯಾವುದು ತಿಳಿಯಿತೋ ಅದು ಆತ್ಮ ಅಂತ ಹೇಳಬೇಕು ಹೊರತಾಗಿ ಶೂನ್ಯವೂ ಆತ್ಮನಲ್ಲ. ಶೂನ್ಯ ಜಡ. ಯಾಕೆ ಜಡ ಅಂತ ಹೇಳಿದ್ರೆ ತಿಳಿಸಿಕೊಳ್ಳುತ್ತದೆ, ಆದ್ದರಿಂದ ಜಡ. ನೋಡು, ಜ್ಞಾನವೆಂಬಿ ಗುಣದಿ ಆತ್ಮನು ತಾನು ಚೇತನೆನಿಸುವನು. ನೈ ಜ್ಞಾನೇನ ಸದೃಶಂ ಪವಿತ್ರಮೇ ವಿದ್ಯತೆ. ಈ ಜ್ಞಾನ ಅಂತೇನದ ಇದು ಚೈತನ್ಯಮಯವಾಗಿರ್ತಕ್ಕಂಥದ್ದಪ್ಪ. ಪ್ರತಿಯೊಂದರಲ್ಲಿನೂ ಕೂಡ ಪ್ರಯತ್ನ, ಹೀನ, ಒಳಿತು, ಜಡ, ಸುಖ, ದುಃಖ, ದ್ವೇಷ, ಇಚ್ಛಾ, ದಾನ, ಧರ್ಮ ಇವು ಎಲ್ಲವೂ ಕೂಡ ಇಲ್ಲೇ ಜ್ಞಾನದ ಆಧಾರದಲ್ಲಿದ್ದ ಹೊರತಾಗಿ ಜ್ಞಾನವನ್ನು ಕೈಬಿಟ್ರೆ ಇವಕ್ಕೇನೂ ಕಿಮ್ಮತ್ತಿಲ್ಲ. ಅದಕ್ಕೆ ಇಲ್ಲಿ ಜ್ಞಾನರೂಪವಾದ ಆನಂದವೇ ಚೈತನ್ಯ ಹೊರತಾಗಿ ಬಾಕಿದ ಅಲ್ಲ ಅಂತ ಒಬ್ಬವಂತ. ಸತ್ಯವಾನಂದಮಯ ಕೋಶವೇ ನಿತ್ಯ ಜ್ಞಾನ ಸ್ವರೂಪದ ಆತ್ಮನ ನಿತ್ಯ ಜ್ಞಾನ ಸ್ವರೂಪ ಜೀವನು ಹೀಗೆ ಸಿದ್ಧಿಪುದು. ಈಗ ಅದಕ್ಕೊಂದು ಪ್ರಶ್ನೆ ಇದು ಮಾಡ್ತಾರವರು, ಏನು? ಸುಷುಪ್ತಾವಸ್ಥೆಯಲ್ಲಿ ನಿದ್ರೆ ಮಾಡುವ ಕಾಲದಲ್ಲಿ ನಿದ್ರೆ ಆರಾಮಾತು,
ನನಗೇನು ಗೊತ್ತಿಲ್ಲ, ನನಗೇನು ಗೊತ್ತಿಲ್ಲ, ಏನೊಂದು ಅರಿಯದೆ ಮಲಗಿದ್ದೆ. ಯಾಕಂದ್ರೆ ಏನೊಂದು ತಿಳಿಯಂಗನೇ ಇಲ್ಲ ಅಲ್ಲಿ. ಅಹಂಕಾರ ಅಜ್ಞಾನ ಆಚ್ಛಾದನವಾಗಿರುವುದರಿಂದ ಸಕಲ ವೃತ್ತಿಗಳನ್ನು ಕರೆದುಕೊಂಡು ಮನವೆಂಬ ಈ ಒಂದು ವಸ್ತು ತನ್ನ ಮೂಲ ರೂಪವಾದ ಅಹಂಕಾರದಲ್ಲಿ ಲಯವಾಗಿರುವುದರಿಂದ ಅದಕ್ಕೇನು ಗೊತ್ತಿಲ್ಲ. ಅಲ್ಲಿ ಯಾವ ವೃತ್ತಿಗಳಿಲ್ಲ, ಯಾವ ಗುಣಗಳಿಲ್ಲ, ಯಾವ ನೆನಪಿಲ್ಲ, ಯಾವ ಸ್ಮೃತಿ ಇಲ್ಲ, ಸುಖ ಇಲ್ಲ, ದುಃಖ ಇಲ್ಲ, ನಾನು ಇಲ್ಲ, ನೀನು ಇಲ್ಲ, ಏನೊಂದು ಇಲ್ಲದೆ ಆರಾಮ ಮಲಗಿದ್ದೆ. ಏನೂ ತೋರಲಿಲ್ಲ. ಹಂಗಾರೆ ಏನೂ ಇಲ್ಲ ಅನ್ನೋ ಯಾರು? ಏನೂ ಇದ್ದಿಲ್ಲ ಆರಾಮ್ ಮಲಗಿದ್ದೆ ಅನ್ನಲ್ಲ. ಏನೂ ಇಲ್ಲದಲ್ಲಿ ಆರಾಮ್ ಮಲಗಿದವ ಯಾರಿವ? ಅವನೇ ಚೈತನ್ಯ. ಜ್ಞಾನ ಅಜ್ಞಾನ ಎರಡು ಮಿಶ್ರವಲ್ಲಿ. ನೆನಪ, ಸುಖವಾಗಿ ಮಲಗಿದ್ದೆ, ಏನೂ ತಿಳಿಯಲಿಲ್ಲ. ಏನೂ ತಿಳಿಯಲಿಲ್ಲ ಎಂಬುವುದನ್ನ ತಿಳಿದು ಹೇಳ್ಯಾನೋ ತಿಳಿದು ಹೇಳ್ಯಾನೋ? ತಿಳಿದು ಹೇಳ್ಯಾನ. ಏನೂ ತಿಳಿಯಲಿಲ್ಲ ಎಂಬುವುದನ್ನು ಯಾವನು ತಿಳಿದನೋ ಅವನು ಆತ್ಮ. ಅದಕ್ಕೆ ಭಗವಾನ್ ರಮಣ ಮಹರ್ಷಿಗಳು ಅರುಣಾಚಲದಲ್ಲಿದ್ದಾಗ ಪಾಲ್ ಬ್ರೆಂಟನ್ ಅಲ್ಲೊಮ್ಮೆ ಹೋಗ್ತಾನೆ. ಅಮೆರಿಕೆಯ ಒಬ್ಬ ಸುಪ್ರಸಿದ್ಧ ತತ್ವಜ್ಞಾನಿ ಅವೇನಂತಾನೆ, ನಾನು ತಿಳಿಬೇಕಂತೀನಿ, ಆಧ್ಯಾತ್ಮ ತಿಳಿಬೇಕಂತೀನಿ ಅಂದ. ತಿಳಿಬೇಕನ್ನೋ ನೀ ಯಾರು ಕೇಳಿದ. ತಿಳಿಬೇಕನ್ನೋ ನೀ ಯಾರು ಅದ ಗೊತ್ತಿಲ್ಲ. ಮತ್ತೆ ಒಳ್ಳೆ ತಿಳಿವಲ್ದ್ರಿ ಅಂದವ. ತಿಳಿವಲ್ದು ಅನ್ನೋ ನೀ ಯಾರು? ತಿಳಿಯಬೇಕು ಅನ್ನೋ ನೀ ಯಾರು? ತಿಳಿವಲ್ದು ಅನ್ನೋ ನೀ ಯಾರು? ನೀ ಯಾರೆಂಬುದನ್ನು ತಿಳ್ಕೊ ಮೊದಲ, ಆಮೇಲೆ ತಾನ ತಿಳಿತದ. ಎಷ್ಟು ವಿಚಿತ್ರ. ನಮಗದು ಇವತ್ತಿಗೆ ಗೊತ್ತಿಲ್ಲ. ಏನು ನೀ ಯಾರು? ಯಾರು ನೀನು? ನಾನಂದ್ರೆ ಯಾರು? ನಾನಂದ್ರೆ ಯಾರು? ನೀನಂದ್ರೆ ಯಾರು? ಇಲ್ಲ, ಇವತ್ತಿಗೂ ನಮ್ಗೆ ಹೇಳಲಿಕ್ಕೆ ಬರುವುದಿಲ್ಲ. ಅದೇ ನಮ್ಮ ಸ್ವರೂಪ, ಅದೇ ನಮ್ಮ ನಿಜವಾದ ಸ್ಥಿತಿ. ಅದನ್ನು ತಿಳಿಯುವುದೇ ಮುಖ್ಯ. ವಸಿಷ್ಠರು ಶ್ರೀರಾಮನನ್ನು ಕೇಳ್ತಾರೆ, ಅಯ್ಯ ಯಾರು ನೀನು? ಅಯ್ಯ ಯಾರು ನೀನು ಅಂದಾಗ, ನಾನು ದಶರಥನ ಪುತ್ರ. ನೀ ಯಾರ ಮಗ ಅಂತ ಕೇಳಿಲ್ಲ ನಾನು, ನೀ ಯಾರು ಅಂತ ಕೇಳಿದ್ದೆ. ನೀ ಯಾರು? ಗುರುಗಳೇ, ನಾನು ಸೀತಾಪತಿ. ನೀನು ಯಾರು ಪತಿ ಅಂತ ಕೇಳಿಲ್ಲ, ನೀ ಯಾರು ಅಂತ ಕೇಳಿ. ಇಲ್ಲ, ನಾನು ಅಯೋಧ್ಯೆಯ ಅರಸು. ನೀ ಯಾವ ಅರಸ ಅಂತ ಕೇಳಿಲ್ಲ ನಾನು, ನೀ ಯಾರು ಅಂತ ಕೇಳಿದ್ದೆ. ಎಷ್ಟು ನಿಗೂಢದ ಸಮಸ್ಯೆ. ನಮಗೆ ಇವತ್ತಿಗೂ ಗೊತ್ತಿಲ್ರಿ ಇವು. ಜಳಕ ಮಾಡ್ತೀವಿ ಮುಂಜಾನೆ, ಒಬ್ಬ ಬರ್ತಾನ, ಜಳಕ ಆತನ್ರಿ, ಆತ್. ಪೂಜಾ ಆತ, ಆತ್. ಯಾರ್ದು ಪೂಜಾ? ಯಾರ್ದಾತ್ ಮೊದ್ಲು ಹೇಳು. ನಿಂದಾತೋ ದೇವ್ರದಾತೋ? ಸುಳ್ಳು ಮಾತಾಡಬೇಡ. ದೇವ್ರ ಪೂಜೆ ಆತೋ ನಿನ್ನ ಪೂಜೆ ಆತೋ ಹೇಳಕ ಬರೋಂಗಿಲ್ಲ. ಬೇಡ, ಹೌದು, ಅದನ್ನು ಬಿಟ್ಬಿಡು, ಬಿಡಬೇಡ. ದೇವ್ರ ಪೂಜೆ ಆತು ಅಂತೀಯ? ದೇವ್ರಂದ್ರೇನು ಗೊತ್ತದ? ಏನ್ ನಾಸ್ತಿಕರಿದ್ರಿ ನೀವು ಅನ್ಬೋದು. ನಾನು ನಾಸ್ತಿಕಲ್ಲ, ಹೇಳಕ್ ಬರ್ಲಿದ್ರೆ ನೀವು ನಾಸ್ತಿಕರು. ದೇವ್ರಂದ್ರೇನು ಅದು ಗೊತ್ತಿಲ್ಲ. ಮತ್ ಮಾಡ್ಯಾನೇನು? ದೇವ್ರ ಪೂಜೆ ಮಾಡ್ಯಾನ. ಮತ್ ದೇವ್ರಂದ್ರೇನು ಗೊತ್ತಿಲ್ಲ.
ಬೇಡ, ದೇವರು ಗೊತ್ತಿರುವಲ್ಲ. ದೇವರು ಪೂಜೆ ಮಾಡಿದವ ನೀ ಯಾರು ಗೊತ್ತದ? ಮತ್ತಿಷ್ಟು ಗೊತ್ತಿಲ್ಲ, ಇಷ್ಟು ಕೆಲಸ ಕೂಡಿ ನಾನು ದೇವರು ಪೂಜೆ ಮಾಡಿದೆ ಅಂತೀಯಲ್ಲ, ಯಾರಿಗೆ ಮೋಸ ಮಾಡ್ಬೇಕಂತ ಮಾಡಿದ್ನಿ? ಏನ್ ಮಾಡಿದಪ್ಪ ನೀನು? ನಾನು ದೇವರ ಪೂಜೆಯನ್ನು ಮಾಡಿ. ನೀನಂದ್ರೆ ಯಾರು? ದೇವರಂದ್ರೆ ಏನು? ಏನ್ ಮಾಡಿದ್ರಿ ಕೇಳು. ಗೊತ್ತಿಲ್ಲ. ಇದನ್ನ ತಿಳಿಯುವುದೇ ಆಧ್ಯಾತ್ಮ, ಇದನ್ನ ತಿಳಿಯುವುದೇ ವೇದಾಂತದ ಗುರಿ. ಖರೆ ತಿಳಿರಿ, ಸುಳ್ಳ ಪಳ್ಳ ತಿಳಿಯಕ್ ಹೋಗ್ಬೇಡ್ರಿ. ದೇವ್ರ ತಲೆ ಕೊಟ್ಟಾನಪ್ಪ ಅಂದಮೇಲೆ ಇನ್ನೊಬ್ರು ಒತ್ತಿ ಹಾಕ್ಬೇಡ್ರಿ, ಸ್ವಂತ ಉಪಯೋಗ ಮಾಡಿಕೊಡ್ರಿ. ಇಲ್ಲ ಅವ್ರು ಮಾಡಂತ ಹೇಳಿದ್ರಿ ಅದಕ್ಕೆ ಮಾಡ್ರಿ ಅಂದವ್ರಿಗೆ ಕೇಳ್ರಲ್ಲ. ನೀ ಪೂಜೆ ಮಾಡೋ ಅಂದೊಬ್ಬ, ಯಾರನ್ನ ಅಂತ ಕೇಳೋ, ದೇವ್ರನ್ನ ಅಂತಾನೋ. ದೇವ್ರಂದ್ರೆ ಏನ್ರಿ ಸ್ವಾಮಿಗಳ ಅನ್ರಿ, ಅವಂಗ ಗೊತ್ತಿಲ್ಲ. ಆದ್ದರಿಂದ ಇಲ್ಲಿ ವೇದಾಂತ ಪ್ರಜ್ಞಾ ಇದು ಸ್ವಯಂ ಪ್ರಜ್ಞಾ, ಇದು ಸಾಮಾನ್ಯ ಪ್ರಜ್ಞೆ ಅಲ್ಲ. ಇದನ್ನು ತಿಳಿಯುವುದೇ ಮಾನವ ಜೀವನದ ಚರಮಾವಸ್ಥೆ, ಕೊನೆಯ ಗುರಿ. ಆದ್ದರಿಂದ ಅಯ್ಯ, ಆತ್ಮನು ಯಾರು ಅಂತ ಕೇಳಿದ್ರೆ ಇವನು ವಿಜ್ಞಾನಮಯ ಆನಂದಮಯ ಕೋಶದಲ್ಲಿ ಸುಖರೂಪನಾಗಿ ಏನೊಂದಿಲ್ಲದೆ ತಾನಿಲ್ಲನಿಸದೆ ಈ ನಿಖಿಳವನಾರೂಢಮಯವನಿಪ ಜ್ಞಾನದ ಜ್ಯೋತಿಯ ಬೆಳಗಿರೆ ಅಂದಂತೆ ನಿಶ್ಚಲವಾಗಿರ್ತಕ್ಕಂಥ ಕೇವಲ ಆನಂದ ರೂಪವೇ ಆತ್ಮ ಅಂತ ಇವ ಹೇಳಿದ. ಒಬ್ಬರೇನಂದ್ರು ಅನ್ನಮಯ ಕೋಶ ಆತ್ಮ ಅಂದ್ರು, ಇನ್ನೊಬ್ರು ಪ್ರಾಣಮಯ ಕೋಶ ಆತ್ಮ ಅಂದ್ರು, ಇನ್ನೊಬ್ರು ಮನೋಮಯ ಕೋಶ ಆತ್ಮ ಅಂದ್ರು, ಇನ್ನೊಬ್ರು ವಿಜ್ಞಾನಮಯ ಕೋಶ ಆತ್ಮ ಅಂದ್ರು, ಇನ್ನೊಬ್ರು ಆನಂದಮಯ ಕೋಶಕ್ಕೆ ಆತ್ಮ ಅಂತ ಕರ್ದು. ಈಗ ಯಾರು ಪಾಳಿ ಬರ್ತದ? ಸಿದ್ಧಾರೂಢರು ಪಾಳಿ ಬರ್ತದೆ. ಸಿದ್ಧಾರೂಢರು ಸರದು ಮುಂದೆ ಕುಂತರು. ಮುಂದೆ ಕುಂತು ಇವ್ರಿಗೆ ಹೇಳಲಿಲ್ಲ. ಅವರು ಯಾವ ಸಭಾ ಕರೆದಿದ್ದ ಆನೆಗುಂದಿ ಅರಸ, ಯಾವುದಕ್ಕಾಗಿ ಸಭೆ ಕರೆದಿದ್ದ ಅವನನ್ನು ಕುರಿತು ಒಂದು ಮಾತು ಹೇಳ್ತಾರೆ. ಅಂದು ಸಿದ್ಧಾರೂಢ ಭಾರತಿ ತಂದೆ ಶ್ರೀ ಗುರು ಸ್ವಾಮಿಗಳವರ ಸಂದ ಪಾವನ ಚರಣ ಪದ್ಮಂಗಳನು ಹೃದಯದಲ್ಲಿ ತಂದು ಧ್ಯಾನಿಸಿ ನಮಿಸಿ ಮನದೊಳು ಕಂದರಂಗದಿ ಸರ್ವ ಪ್ರಚರಂ ಕುಂದು ಮಿಲ್ಲದೆ ಹೊರೆಯ ಚಿತ್ವಾಧಿಕಾರಿ ರಾಜಂಗೆ ಗುರುಗಳನ್ನ ಹೃದಯ ಕಮಲದಲ್ಲಿ ಧ್ಯಾನಿಸಿಕೊಂಡು ಮುಂದೆ ಬಂದು ಕುಂತು, ಹೇ ಮಹಾರಾಜ ಕೇಳು, 6 ಜನ ಕುರುಡರು ಒಂದು ಆನೆಯನ್ನು ಮುಟ್ಟಿ ಆನೆಯನ್ನು ನಿರ್ಣಯ ಮಾಡಿದಂತೆ. ಕುರುಡರು ಒಬ್ಬ ಕಾಲು ಮುಟ್ಟು ನೋಡಿದ, ಆನೆ ಕಂಬದಂತಿದೆ ಅಂತ ಹೇಳಿದ. ಒಬ್ಬ ಕಿವಿ ಮುಟ್ಟಿ ನೋಡಿದ, ಆನೆ ಮೊರದಂತಿದೆ ಅಂತ ಹೇಳಿದ. ಇನ್ನೊಬ್ಬ ಹೊಟ್ಟೆ ಮುಟ್ಟಿ ಹೇಳಿದ, ಆನೆ ನಗಾರಿ ಅಂತಿದೆ ಅಂತ ಹೇಳಿದ. ಇನ್ನೊಬ್ಬ ಸೊಂಡಿ ಮುಟ್ಟಿ ಹೇಳ್ತಾನೆ, ಆನೆ ಸರ್ಪದಂತಿದೆ ಅಂತ ಹೇಳ್ತಾನೆ. ನಿಜವಾಗಿಯೂ ಅವರು ಮುಟ್ಟಿದ್ದು ಆನೆಯನ್ನೇ, ಪರಂತು ಒಂದೊಂದು ಭಾಗವನ್ನು ಮುಟ್ಟಿದ್ದಕ್ಕಾಗಿ ಅಷ್ಟ ಅವರಿಗೆ ಜ್ಞಾನ ಆಗಿದೆ. ಹಂಗ ಪ್ರತಿ ಆತ್ಮನು ಸರ್ವವ್ಯಾಪಿ ಇದ್ದಾಗ್ಯಾದ್ರೂ ಕೂಡ, ಸರ್ವಗತ ಸರ್ವಾಂತರಂಗನಾಗಿದ್ದಾಗ್ಯಾದ್ರೂ ಕೂಡ ವಾದಿಗಳು ಒಬ್ಬೊಬ್ಬರು ತಾವು ಏನೇನು ತಿಳ್ಕೊಂಡಾರೋ ಅಷ್ಟ ಅರ್ಥ ಮಾಡ್ತಾರೆ. ಇಷ್ಟು ಅರ್ಥ ಮಾಡಕ್ಕೆ ಅವ್ರಿಗಾಗಿಲ್ಲ. ಅಷ್ಟ ಅರ್ಥ ಬೇರೆ, ಇಷ್ಟೂ ಅರ್ಥ ಬೇರೆ, ಇಷ್ಟ ಅರ್ಥ ಬೇರೆ. ಆದ್ದರಿಂದ ಒಬ್ಬೊಬ್ಬರು ಏಕದೇಶೀಯವಾಗಿರ್ತಕ್ಕಂಥ ದೇಹವನ್ನು ಆತ್ಮ ಅಂದ್ರು, ಇನ್ನು ಕೆಲವರು ಇಂದ್ರಿಯ ಆತ್ಮ ಅಂದ್ರು, ಕೆಲವರು ಪ್ರಾಣ ಆತ್ಮ ಅಂದ್ರು, ಕೆಲವರು ಮನ ಆತ್ಮ ಅಂದ್ರು, ಕೆಲವರು ಬುದ್ಧಿ ಆತ್ಮ ಅಂದ್ರು, ಕೆಲವರು ನಿದ್ರೆ ಆತ್ಮ ಅಂತ ಕರೆದು.
ಈ ವಿಚಾರ ಮಾಡಿ ನೋಡ್ತಿರ್ಲಿಕ್ಕಾಗಿ ಈ ಉದ್ಯೋಗ ಎಂಥದ್ದು ಅಂದ್ರೆ ಕೆಲಸದಲ್ಲಿ ಕೆಲಸ ಅಂತಾರೆ. ಈ ಕೋಶಗಳನ್ನು ವಿಚಾರ ಮಾಡೋ ಕೆಲಸ ಏನಿದೆ, ಪರಂತು ಇವುಗಳ ಮುಖಾಂತರವಾಗಿ ಆತ್ಮನಲ್ಲಿ ಅರಿಬೇಕ ಹೊರತಾಗಿ ಈ ಕೋಶಗಳನ್ನು ಅಭ್ಯಾಸ ಮಾಡೋದು ಯಾಕಂದ್ರೆ ಇವು ಆತ್ಮ ಅಲ್ಲ ಅನ್ನೋದು ಕಷ್ಟ ಕೆಲಸ. ಪಂಚೀಕರಣವನ್ನು ಯಾಕೆ ಓದಬೇಕು, ವಿಚಾರ ಚಂದ್ರೋದಯವನ್ನು ಯಾಕೆ ಓದಬೇಕು, ಇವನ್ನೆಲ್ಲ ಓದುವುದರಿಂದ ಕಾರಣ ಕೆಲಸ ಏನು ಅಂತ ಕೇಳಿದ್ರೆ ಈ ಜಡವು ಆತ್ಮನಲ್ಲ, ಇಷ್ಟೇ ಹೇಳಕ್ಕೆ ಮಾಡಬೇಕಾಗಿದೆ ಹೊರತಾಗಿ ಬಾಕಿದೇನೂ ಅಲ್ಲ. ಅದಕ್ಕಂತಾರೆ ಧರಣಿ ತಳನೋ ಇರುತ್ತಿರುವ ಕಡು ಮರುಳ ಜನರೊಳಗೋರ್ವನು ಮೈ ಮರೆದು ತಾನಿದ ಮರ್ಮೆಯಾದರು ಒಪ್ಪನೈ ಮತ್ತೆ ಪರಮ ಬ್ರಹ್ಮಜ್ಞಾನ ರೂಪದ ಸರಸ ಕಣ್ಣುಗಳಿಪ್ಪ ಜ್ಞಾನಿಗಳರಿದು ಮೊಪ್ಪುವರೆ ಮಹೇಶನೇ ತಿಳಿದು ನೋಡೆಂದ ತಿಳಿದು ನೋಡೆಂದ. ಪ್ರಜ್ಞಾವಂತರು ಒಪ್ಪು ಮಾತಲ್ಲಿದು ಅಂತಾರೆ. ಫಸ್ಟ್ ಪ್ರಜ್ಞಾವಂತರು ಒಪ್ಪು ಮಾತಲ್ಲ. ಯಾಕಂತ ಕೇಳಿದ್ರೆ ಕೋಶಗಳನ್ನು ಅರಿಯುವುದರಿಂದ ಅವುಗಳು ನಾನಲ್ಲ ಅಂತ ಅರ್ಥ ಮಾಡಬೇಕಾದದ್ದು ಹೊರತಾಗಿ ಅದರೊಳಗೆ ಬೇರೆ ಏನೂ ಇಲ್ಲ. ಕೇಳು, ಬ್ರಹ್ಮಜ್ಞಾನ ರೂಪಿ ಕಣ್ಣು ಯಾವನಿಗವ ಅವ ಇದನ್ನೆಂದೂ ಒಪ್ಪುವುದಿಲ್ಲ ಅಂತಾರಪ್ಪ ಅವರು. ಯಾರು ಒಪ್ಪುದು? ಯಾರಿಗಿದು ದೊಡ್ಡ ಆಶ್ಚರ್ಯ ಆಗ್ಯದ, ಅವರು ಅಷ್ಟಷ್ಟ ನಮ್ಮ ಭಾರತೀಯ ಸನಾತನ ಸಾಹಿತ್ಯ ಕ್ಷೇತ್ರದಲ್ಲಿ ಇಲ್ಲಿವರೆಗೂ ಕೂಡ ಎದಕ್ಕೆ ಬಡದಾಡ್ಕೊಂತ ಬಂದೀವಿ ನಾವಂದ್ರೆ ಯಾವುದು ಇಲ್ಲ, ಯಾವುದು ಅಲ್ಲ, ಯಾವುದು ತನಗೆ ಭಿನ್ನ, ಅದಕ್ಕೆ ಬಡದಾಡ್ಕೊಂತ ಬಂದೀವಿ ಹೊರತಾಗಿ ತಿಳುವಳಿಕಿದ್ದಾವ ಯಾವ ಗಲಾಟೆಗೆ ಹೋಗುದಿಲ್ಲ. ನಮ್ಮತ ಶ್ರೇಷ್ಠ, ನಮ್ಮತ ಶ್ರೇಷ್ಠ. ಚಾರ್ವಾಕರು, ಕಣಾದರು, ಭಾಟ್ಟರು, ಪ್ರಭಾಕರರು, ನೈಯಾಯಿಕರು, ಮೀಮಾಂಸರು, ಪಾತಂಜಲರು, ಕಣಾದರು, ಇನ್ನೂ ಅನೇಕ ಸಾಹಿತಿಗಳು ವೇದಾಂತ ಲೋಕದಲ್ಲಿ ಒಳಗೆ ಹೊಕ್ಕಿರಿ ಅಂತಂದ್ರೆ ಬರೀ ಆ ಗ್ರಂಥ ರಾಶಿ ನೋಡೇ ದಿಕ್ ತಪ್ತದೆ. ಎಷ್ಟದೋಪ ಅಂತ ಕೇಳಿದ್ರೆ ಶಂಕರಾಚಾರ್ಯರು ವಿವೇಕ ಚೂಡಾಮಣಿಯಲ್ಲಿ ಒಂದು ಎಚ್ಚರ ಕೊಡ್ತಾರೆ, ಅದ್ರಾಗ ಹೋಗ್ಬೇಡ ಒಳಗಂತಾರ. ಶಬ್ದಜಾಲಂ ಮಹಾರಣ್ಯಂ ಚಿತ್ತ ಭ್ರಮಣ ಕಾರಣಂ. ಒಂದೊಂದು ಗ್ರಂಥ ಓದಿ ತಿಳ್ಕೋಬೇಕಾದ್ರೆ ಒಂದೊಂದು ಆಯುಷ್ಯ ಹೋಗ್ತದೆ, ಒಂದೊಂದು ಆಯುಷ್ಯ ಹೋಗ್ತದೆ. ಆದ್ರೆ ಯಥಾರ್ಥವಾದ ಗುರು ಸಿಕ್ಕ ಅಂದ್ರೆ ಬರೇ ಒಂದು ತತ್ವಮಸಿ ಮಹಾವಾಕ್ಯದಲ್ಲಿ ಭ್ರಮ ಹರಿದು ಹೋಗ್ತದೆ. ಅದಕ್ಕೆ ವೇದಾಂತ ಸಾಗರಕ್ಕೂ ತತ್ವಜ್ಞಾನಿಗೂ ಬಹಳ ಸಂಬಂಧ ಅದ. ಹೆಂಗದಪ್ಪ ಅಂತಂದ್ರೆ ಈಗ ಸಮುದ್ರದ ನೀರದೆ, ನೀರು ಅಪಾರ ರಾಶಿ ಅದ. ನೀರು ಅಪಾರ ಇದ್ರೂ ಕೂಡ ಅದು ಕುಡಿಲಿಕ್ಕೆ ಬರೋ ನೀರಲ್ಲ, ಅದು ಕುಡಿದ್ರೆ ಕಾಲರ ಆಗ್ತದೆ ಅಂತ ಹೇಳ್ತಾರೆ. ಆದ್ರೆ ಸೂರ್ಯನ ಕಿರಣದಿಂದ ಅದು ಆವೆಯಾಗಿ ಮೋಡವಾಗಿ ಮೇಲೆ ಹೋಗಿ ಮೋಡಗಳ ಮುಖದಿಂದ ಆ ನೀರು ಬಿತ್ತು ಅಂತಂದ್ರೆ ಅದು ಕುಡಿಯಲಿಕ್ಕೆ ಹೇಗೆ ಯೋಗ್ಯವಾಗುತ್ತದೆಯೋ ಹಾಗೆ ವೇದಾಂತವು ಒಂದು ದೊಡ್ಡ ಸಾಗರ ಇದೆ. ಇದನ್ನಿಷ್ಟು ಕುಡಿಯಕ್ಕೆ ಹೋಗ್ಬೇಡ್ರಿ ನೀವು. ಕುಡಿಯಕ್ಕೆ ಹೋದ್ರೆ ಕಾಲರಾಗೋದು ಗ್ಯಾರಂಟಿ. ಸಂಶಯ, ವಿಪರೀತ, ಅಸಂಭಾವನೆಗಳು ಬಂದೇ ಬಿಡ್ತಾ ಇದ್ದಾವೆ. ಅದಕ್ಕೆ ಸದ್ಗುರು ಎಂಬತಕ್ಕಂಥ ಮುಖವೆಂಬ ಮೇಘದಿಂದ ಏನು ಬರ್ತಾವ ಅವು ಇಷ್ಟು ಕೂಡೇ ಇರ್ತವೆ ಅದರೊಳಗೆ. ಆದ್ರೆ ಯಾವುದರಿಂದ ಮುಮುಕ್ಷುವನ ಹೃದಯಕ್ಕೆ ಹಿತ ಆಗ್ತದೆ ಆ ಹಿತವನ್ನೇ ಗುರು ಹೇಳೋಣದರಿಂದ ಗುರುವಿನ ಮುಖವೆಂಬ ಮೇಘದಿಂದ ಬೀಳುವ ತತ್ವಮಸಿ ಮಹಾವಾಕ್ಯೋಪದೇಶವೇ ವೇದಾಂತದ ಯಥಾರ್ಥ ಗುರಿ ಎಂಬುದನ್ನ ಹೇಳ್ತಾ ಇದ್ದಾರೆ ಸಿದ್ಧಾರೂಢಪ್ಪ ಅವರು. ನೋಡು, ಇಲ್ಲಿ ತನಕ ಹೇಳಿದರು, 5 ಕೋಶಗಳನ್ನು ಹೇಳಿದರು ಮಹಾರಾಜ. 5ನೇ ಕೋಶವಾದ ಸುಷುಪ್ತಾವಸ್ಥೆ, ಅದಕ್ಕಿಂತ ಪೂರ್ವದಲ್ಲಿರುವ ಸ್ವಪ್ನಾವಸ್ಥೆ, ಸ್ವಪ್ನಕ್ಕಿಂತಲೂ ಪೂರ್ವದಲ್ಲಿರುವ ಜಾಗೃತಾವಸ್ಥೆ. ಈ 3 ಅವಸ್ಥೆಗಳು ಯಾವುದರಲ್ಲಿ ತೋರಿ ಯಾವುದರಲ್ಲಿ ಅಡಗುವವೋ ಅದು ಆತ್ಮತತ್ವದಪ್ಪ. ಆದ್ದರಿಂದ ಕೋಶಗಳು ಆತ್ಮ ಅಲ್ಲ. ಕೇಳು, ಇನ್ನು ತನ್ನಿಂದ ಆವ ವಸ್ತುವು
ನನ್ನೆಯಂ ತಾನರಿಸಿಕೊಳ್ಳುವುದು ಮುನ್ನವನು ತನಗನ್ಯ. ಯಾವ ತಿಳಿಸಿಗುತ್ತದೆ ತನಗದು ಭಿನ್ನವಾಗಿದೆ, ಜಡವಾಗಿದೆ. ಆದ್ದರಿಂದ ಕೋಶಗಳು ತಿಳಿಸಿಕೊಳ್ಳುತ್ತವೆ. ಆದ್ದರಿಂದ ತಿಳಿಯುವ ಚೈತನ್ಯಕ್ಕೆ ಅವು ಭಿನ್ನವಾಗಿಯೂ ಜಡವಾಗಿಯೂ ಇದ್ದಾವೆ ಅಂತ ಹೇಳಿದ ಕೂಡಲೇ ಮಹಾರಾಜಂದ ತೃಪ್ತಿ ಆತು ಅಂದ. ತೃಪ್ತಿ ಆತು. ಹೇ ಮಹಾತ್ಮ, 108 ಕಡೆಗೆ ಕೈಯಾಡಿಸು. ಸುಮ್ಮನೆ ಅಲ್ಲಿ ಮೋಕ್ಷದ, ಇಲ್ಲಿ ಮೋಕ್ಷದ, ಅತ್ಲಾಗ ಮೋಕ್ಷದ, ಅದನ್ನು ಮಾಡೋ ಮೋಕ್ಷ ಆಗ್ತದೆ, ಇದನ್ನು ಮಾಡೋ ಮೋಕ್ಷ ಆಗ್ತದೆ ಅಂತ ಹೇಳುವ ಶಾಸ್ತ್ರಗಳು ಅನೇಕ ಉಂಟು. ಆದರೆ ವೇದಾಂತ ತತ್ವ ಏನು ಹೇಳ್ತದೆ? ನಿನ್ನನ್ನು ನೀ ತಿಳಿ, ನೀ ಮುಕ್ತನಿದ್ದಿ. ಗಲಾಟೆ ಬೇಡ. ನಿನ್ನನ್ನು ನೀ ತಿಳಿ. ಯಾವ ಸ್ವರ್ಗಕ್ಕೆ ಹೋಗಬೇಡ. ಕೈಲ ಅಲ್ಲೇನು ಕೆಲಸ ಐತಿ? ಹುಬ್ಬಳ್ಳಿಕ್ಕಿಂತ ಏನು ದೊಡ್ಡದಿಲ್ಲ ಸ್ವರ್ಗ. ನಾವು ಹೋಗಿದ್ದೊಮ್ಮೆ, ಸುಮ್ಮನೆ ಹೊಳೆ ಬಂದೆ. ಹೌದ್ರಿ, ಅಲ್ಲೇನು ಕೆಲಸ? ಏನೇನು ಕೆಲಸ ಇಲ್ಲ. ಅಲ್ಲಿ ಲ್ಯಾವೆಟ್ರಿ ಇಲ್ಲ, ಬಾತ್ರೂಮ್ ಇಲ್ಲ, ಎಮ್ಮೆ ಇಲ್ಲ, ಆಕಳಿಲ್ಲ, ಹಾಲು ಸಿಗೋಂಗಿಲ್ಲ, ಮೊಸರು ಮಜ್ಜಿಗೆ ಸಿಗೋಂಗಿಲ್ಲ. ಕೇಳಿದೆ, ಹಾಲಿಲ್ಲ ಅಂದ್ರು ಪಪ್ಪಿ ನಮ್ಮೂರಿಗೆ ಅಂತ. ಅಲ್ಲಿ ಹೋಗಿ ಏನ್ ಮಾಡೋರು? ಏನ್ ಕೆಲಸ? ನೀ ಯಾರು ತಿಳ್ಕೊ ಮೊದಲು. ಇದ ತಿಳಿವಲ್ದು ಬಾಕಿ ತಿಳಿಯಕ್ ಹೊರಟಣ. ನಾ ಅದನ್ನ ತಿಳಿದೆ, ನಾ ಇದನ್ನ ತಿಳಿದೆ, ನಾ ಅಣು ಬಾಂಬ್ ಮಾಡಿದೆ, ಅಟಮ್ ಬಾಂಬ್ ಮಾಡಿದೆ, ನೈಟ್ರೋಜನ್ ಬಾಂಬ್ ಮಾಡಿದೆ, ಹೈಡ್ರೋಜನ್ ಬಾಂಬ್ ಮಾಡಿದೆ, ನ್ಯೂಕ್ಲಿಯರ್ ಬಾಂಬ್ ಮಾಡಿದೆ, ಅದನ್ನ ಮಾಡಿದೆ, ಇದನ್ನ ಮಾಡಿದೆ. ಎದಕ್ ಮಾಡಿದೆ? ಉದ್ದೇಶ ಏನ್ ನಿಂದು? ಮಾಡಿದವು ನೀನ್ಯಾರು? ನಿನ್ನ ವಿಚಾರಕ್ಕೆ ಯಾವುದೂ ಈಡಿಲ್ಲ. ಪರಂತು ನೀನ್ಯಾರೆಂಬ ಪ್ರಜ್ಞೆ ನಿನಗಿಲ್ಲ. ಇದು ಇಂದಿಲ್ಲ ನಾಳೆ ವಿಶ್ವಕ್ಕೆ ಅತಿ ಅವಶ್ಯವಾದ ಪ್ರಜ್ಞೆ. ಇವತ್ತು ನೀವು ಬೇಕಾದಷ್ಟು ದೊಡ್ಡವರಾಗ್ರಿ, ಅದಕ್ಕೊಂದು ಕಾಲ ಬರ್ತದೆ. ಅದು ಪಕ್ವವಾಗುವ ಕಾಲ ಬರ್ತದೆ. ಆವಾಗ ವಿಶ್ವದ ಸಕಲ ಮಾನವರು ಅದನ್ನು ತಿಳಿದು ಸಂತೋಷ ಪಡಬೇಕೆಂಬತಕ್ಕಂಥ ಒಂದು ಸ್ಥಿತಿ ಬರ್ತದೆ. ಅದನ್ನ ನೋಡ್ತೀವೋ ಇಲ್ಲೋ, ಬರೋದು ಮಾತ್ರ ಗ್ಯಾರಂಟಿ, ಇಷ್ಟು ಮಾತ್ರ. ಆದ್ದರಿಂದ ಯಾವುದು ತಾನು ಎಂಬುದನ್ನ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಮಾಡುವುದೇ ವೇದಾಂತದ ಗುರಿ ಅಂತ ಹೇಳಿದಾಗ ಸಿದ್ಧಾರೂಢರನ್ನ ಗೌರವಿಸಿ ಅವರು ಏನ್ ಮಾಡಿದ್ರು? ಅರಮನೆಗೆ ರಥದ ಮೇಲೆ ಕರ್ಕೊಂಡು ಹೋಗಿ ಮಂಗಲ ಸ್ನಾನ ಮಾಡಿಸಿ, ಶಿವಾಸನ ಮೇಲೆ ಕೂಡಿಸಿ, ಪಾದಪೂಜೆಯನ್ನು ಮಾಡಿ, ಷಡ್ರಸಾನ್ನವನ್ನ ಊಟ ಮಾಡಿಸಿ, ತೃಪ್ತಿ ಮಾಡಿ, ಕುಳ್ಳಿರಿಸಿ, ಅರಸ ಮುಂದೆ ನಿಂತು ಕೈ ಮುಗಿದು ಕೆಲವು ಪ್ರಶ್ನೆಗಳನ್ನು ಮಾಡ್ತಾನೆ. ಆ ಪ್ರಶ್ನೆಗೆ ಉತ್ತರ ನಾಳೆ ನೋಡಿಕೊಳ್ಳೋಣ. ಸಮಯವಾಗಿದೆ, ಮಂಗಳಾರತಿ ಮಾಡೋಣ. ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಮೋಕ್ಷಾಪೇಕ್ಷೆಗೆ ತತ್ವಂ ಪದದ ಅರ್ಥವ ಬೋಧಿಸಿದೆ ಗುರುವರ ಅರ್ಥವ ಬೋಧಿಸಿದೆ ಮೋಕ್ಷವಾಹನ ಶಂಕರ ನಾಮೋಚ್ಚಾರವ ಮಾಡಿಸಿದೆ ಗುರುವರೋಚ್ಚಾರವ ಮಾಡಿಸಿದೆ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ ಶ್ಯಾಮಧಾಮ ಶ್ರೀರಾಮ ಭಿನ್ನ ಶಂಕರ ನೀನಿರುವೆ ಗುರುವರ ಶಂಕರ ನೀನಿರುವೆ ಶಾಂತಿಯ ಬೀರಿರಿ ಗುರುವರ ಶಾಂತಿಯ ಬೀರಿರಿ ಗುರುರಾಜ ಸಿದ್ಧಾರೂಢ ಸಮರ್ಥ ಬೆಳಗುವೆ ನಾರತಿಯ ಗುರುವರ ಬೆಳಗುವೆ ನಾರತಿಯ
ಭ್ರೂಲತಾಪುರದೈವದಿಂದಲೇ ನಿರುತದಿ ವಾಸಿಸಿದೆ ಗುರುವರ ನಿರುತದಿ ವಾಸಿಸಿದೆ.